ನೆನ್ನೆ ಈ ತಮಿಳುನಾಡಿನ ಮಧುರೈ ಪೀಠ ಕೊಟ್ಟ ಜಡ್ಜ್ಮೆಂಟನ್ನು ವಿವರವಾಗಿ ಹೇಳಿದ್ದೆ ನಾನು. ಸ್ವಾಮಿನಾಥನ್ ಅನ್ನುವಂಥ ನ್ಯಾಯಮೂರ್ತಿಗಳು ಮಧುರೈ ಹೊರವಲಯದ ಬೆಟ್ಟವೊಂದರ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ, ಬೆಟ್ಟದ ಮೇಲೊಂದು ದರ್ಗಾ ಇದೆ, ಬೆಟ್ಟದ ಕೆಳಗೊಂದು ದೇವಸ್ಥಾನ ಇದೆ, ದರ್ಗಾದ ಎದುರಿಗೊಂದು ದೀಪಸ್ತಂಭ ಇದೆ, ಅದು ಯಾಕಿದೆಯೇನೋ, ದರ್ಗಾದ ಎದುರಿಗೊಂದು ದೀಪಸ್ತಂಭ ಇದೆ. ಕೆಳಗಿನ ದೇವಸ್ಥಾನದ ದೀಪಸ್ತಂಭದ ಎದುರಿಗೆ ಈ ಕಾರ್ತಿಕ ಮಾಸದ ದೀಪೋತ್ಸವ ನಡೀತಾ ಇತ್ತು, ಕಾರ್ತಿಕ ದೀಪೋತ್ಸವ. ಮೊದಲು 1947 ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ದರ್ಗಾದ ಎದುರಿನ ದೀಪಸ್ತಂಭ, ಬೆಟ್ಟದ ಮೇಲೆ ಇರುವ ದರ್ಗಾದ ಎದುರಿನ ದೀಪಸ್ತಂಭ, ಬೆಟ್ಟದ ತಪ್ಪಲಿನಲ್ಲಿರುವಂಥ ಮುರುಗನ್ ಸ್ವಾಮಿ ದೇವಸ್ಥಾನದ ದೀಪಸ್ತಂಭ, ಎರಡೂ ಕಡೆ ಕಾರ್ತಿಕ ದೀಪೋತ್ಸವ ನಡೀತಾ ಇತ್ತು. 1947 ಸ್ವಾತಂತ್ರ್ಯ ಬಂದ ಮೇಲೆ ದೀಪೋತ್ಸವ ಮಾಡುವ ಸ್ವಾತಂತ್ರ್ಯ ನಿಂತುಬಿಡ್ತು. ಆಗಿನಿಂದ ಈಗಿನ ತನಕ ಅನೇಕರು ಕೇಸ್ ಹಾಕಿ ಅದು ಮಾಡಿ ಇದು ಮಾಡಿ ಪ್ರಯತ್ನ ಪಡ್ತಾ ಇದ್ದರು. ಒಂದು ನ್ಯಾಯಾಲಯ, ಒಬ್ಬ ನ್ಯಾಯಾಧೀಶರು ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಯಾಕೆ ಅನುಮತಿ ಕೊಡಲಿಲ್ಲ? ಸುಮ್ಮನೆ ಕೋಮು ಭಾವನೆಗಳು ಕೆರಳ್ತವೆ, ಯಾಕೆ ಬೇಕದು ಅಂತ. ಅಂದರೆ ದರ್ಗಾದ ಮುಂದೆ ಯಾಕೆ ದೀಪೋತ್ಸವ ಮಾಡಬೇಕು ಅಂತ. ಈ ಒಬ್ಬ ಜಡ್ಜು, ಈ ಒಬ್ಬ ನ್ಯಾಯಮೂರ್ತಿಗಳು ಅನುಮತಿ ಇದೆ ಮಾಡ್ಕೊಳ್ಳಿ ಅಂದ್ಬಿಟ್ರು. ದರ್ಗಾದ ಎದುರಿಗಿನ ದೀಪಸ್ತಂಭದಲ್ಲೂ ಕಾರ್ತಿಕ ದೀಪೋತ್ಸವ ಅಟ್ ಅ ಟೈಮ್ ನಡಿಬೇಕು, ಬೆಟ್ಟದ ತಪ್ಪಲಿನಲ್ಲಿರುವ ಮುರುಗನ್ ಸ್ವಾಮಿ ದೇವಸ್ಥಾನದಲ್ಲೂ. ತಮಿಳುನಾಡಿನಲ್ಲಾಗಿದ್ದಿದ್ದು ಹೇಳಿ ಕೇಳಿ. DMK ಕಾಂಗ್ರೆಸ್ ಮೈತ್ರಿಯ ಸರ್ಕಾರ ಇದೆ. ಸರ್ಕಾರ ತಕ್ಷಣ ದ್ವಿಪಕ್ಷ ಇದಕ್ಕೇನು ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸ್ತು. ಸರಿ ಇಲ್ಲ ಇದು ಸ್ವಾಮಿನಾಥನ್ ಅವರು ಕೊಟ್ಟಿರೋ ಜಡ್ಜ್ಮೆಂಟು, ಇದನ್ನು ವಜಾ ಮಾಡಿ ಜಡ್ಜ್ಮೆಂಟನ್ನು ಅಂತ. ದ್ವಿಸದಸ್ಯ ಪೀಠ ಅದರಲ್ಲಿ ಏನು ತಪ್ಪಿದೆ, ಆಗಲಿ ಬಿಡಿ ಅಂದ್ಬಿಡ್ತು. ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡ್ತು, ದೀಪೋತ್ಸವಕ್ಕೆ ಏನೇನು ಬೇಕೋ ವ್ಯವಸ್ಥೆ ಮಾಡಿ ಅಲ್ಲಿ ಅಂತ. ದ್ವಿಸದಸ್ಯ ಪೀಠದ ಜಡ್ಜ್ಮೆಂಟನ್ನು ಪ್ರಶ್ನೆ ಮಾಡಿಕೊಂಡು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟಿಗೆ ಬಂತು. ಸುಪ್ರೀಂ ಕೋರ್ಟ್ ಕೇಸನ್ನು ನೋಡ್ತು. ತಮಿಳುನಾಡು ಸರ್ಕಾರ ಸ್ಟ್ರೆಸ್ ಮಾಡ್ತಾ ಇತ್ತು, ಅರ್ಜೆಂಟಾಗಿ ಹಿಯರಿಂಗಿಗೆ ತಗೊಳ್ಳಿದ್ನ, ಅರ್ಜೆಂಟಾಗಿ ಹಿಯರಿಂಗಿಗೆ ತಗೊಳ್ಳಿ ಅಂತ. ಸುಪ್ರೀಂ ಕೋರ್ಟು ಅರ್ಜೆಂಟಾಗಿ ಹಿಯರಿಂಗಿಗೆ ತಗೊಳ್ಳೋದು ಏನಿದೆಯಪ್ಪ, ಪಾಳೆ ಪ್ರಕಾರ ಬನ್ನಿ ಅಂತ ಹೇಳ್ಬಿಡ್ತು. ಇಷ್ಟೆಲ್ಲ ಆದರೂ ಕೂಡ ಏಕಸದಸ್ಯ ಪೀಠ, ಸ್ವಾಮಿನಾಥನ್ ಅವರ ಪೀಠ ಕೊಟ್ಟ ಆದೇಶ ಪಾಲನೆಯೇ ಆಗಲಿಲ್ಲ. ದೀಪೋತ್ಸವ ನಡೀಲೇ ಇಲ್ಲ. ಅಲ್ಲಿ ಪೊಲೀಸ್ ಬಂದೋಬಸ್ತ್ ಹಾಕಿ ನಡೆಯದೇ ಇರುವಂಗೆ ನೋಡ್ಕೊಂಬಿಟ್ರು. ಯಾಕೆ ನಡೀಲಿಲ್ಲ? ಹೈಕೋರ್ಟಿನ ಆದೇಶ ಪಾಲನೆ ಆಗಲಿಲ್ಲ ಅಲ್ವಾ? ನಂಗಿದ್ರೆ ನಾವು ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಯ ಪ್ರಾಸೆಸ್ ಶುರು ಮಾಡ್ತೀವಿ ಅಂತ ಮಧುರೈ ಪೀಠದ ದ್ವಿಸದಸ್ಯ ಪೀಠ ಹೇಳ್ತು. ಪ್ರಾಸೆಸ್ ನ್ಯಾಯಾಂಗ ನಿಂದನೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ ಅಂತ. ಇದು INDIA ಮೈತ್ರಿಕೂಟದ ಸಂಸದರನ್ನು ಕೆರಳಿಸಿದೆ. ಅವರು ಮಹಾಭಿಯೋಗ ಮಾಡೋದಕ್ಕೆ ಹೊರಟಿದ್ದಾರೆ. ಇಂಪೀಚ್ಮೆಂಟ್ ಅಂತ ಕರಿತೀವಿ. ನೆನ್ನೆ ಆಡುಭಾಷೆಯಲ್ಲಿ ಹೇಳಿದೆ, ಉಗಿದು ಹೊರಗೆ ಹಾಕೋದು ಅಂತ ನಾವು ಅಂತೀವಿ. ಉಗಿದಾಚೆ ಹಾಕೋದು, ಉಗಿದಾಚೆ ಹಾಕೋದು. ಮಹಾಭಿಯೋಗ ಅಂದರೆ ಬೈದು ನೀವು ಜಡ್ಜ್ ಆಗಿರೋದಕ್ಕೆ ಯೋಗ್ಯರಲ್ಲ, ಹೋಗಿ ಇನ್ನು ಅಂತ ಹೇಳುವ ಪ್ರಕ್ರಿಯೆ ಅದು. ಅದನ್ನು ಈ ಸ್ವಾಮಿನಾಥನ್ ಅವರ ವಿರುದ್ಧ ತರೋದಕ್ಕೆ INDIA ಮೈತ್ರಿಕೂಟ ಹೊರಟಿದೆ. 107 ಜನ MP ಗಳು ಸೈನ್ ಹಾಕಿದ್ದಾರೆ. ಅದಕ್ಕೆ ಲೋಕಸಭೆಯಲ್ಲಿ ಆಗಬೇಕು. ಕರ್ನಾಟಕದ 3 ಜನ ಸಂಸದರು ಸೇರಿದಂತೆ 107 ಸಂಸದರು ಸೈನ್ ಹಾಕಿದ್ದಾರೆ. ಸ್ವಾಮಿನಾಥನ್ ಕೊಟ್ಟಿರುವ ಜಡ್ಜ್ಮೆಂಟ್ ಸರಿ ಇಲ್ಲ, ಅವರ ಮಹಾಭಿಯೋಗಕ್ಕೆ, ಇಂಪೀಚ್ಮೆಂಟ್ಗೆ ಒಳಪಡಿಸಬೇಕು ಅಂತ. ಕರ್ನಾಟಕದವರು ಯಾರ್ಯಾರು? ಶ್ರೇಯಸ್ ಪಟೇಲ್, ಪ್ರಭಾ ಮಲ್ಲಿಕಾರ್ಜುನ್, ಕುಮಾರ್ ನಾಯಕ್. ರಾಯಚೂರು, ದಾವಣಗೆರೆ ಮತ್ತು ಹಾಸನದ ಸಂಸದರುಗಳ ಸೈನ್ ಹಾಕಿದ್ದಾರೆ 107 ಜನರಲ್ಲಿ. ಇವತ್ತು ಆ ವಿಷಯವನ್ನು ಅಮಿತ್ ಶಾ ಅವರು ಸದನದಲ್ಲಿ ಪ್ರಸ್ತಾಪಿಸಿದರು. ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಸಲ ಒಂದು ಜಡ್ಜ್ಮೆಂಟ್ ಕೊಟ್ಟ ಕಾರಣಕ್ಕಾಗಿ ಒಬ್ಬ ಜಡ್ಜ್ ಮೇಲೆ ಮಹಾಭಿಯೋಗ ತರೋದಕ್ಕೆ ಹೊರಟಿದ್ದಾರೆ ನೋಡಿ ಅಂತ ಅಮಿತ್ ಶಾ ಅವರು ಪ್ರಸ್ತಾಪಿಸಿದ್ರು. ಕೇಳಿಸ್ಕೊಳ್ಳಿ. मान्यवर, कोई जज आजादी के इतने साल में नहीं हुआ है मान्यवर कि कोई जज एक जजमेंट दे तो जज के खिलाफ इंपीचमेंट लेकर आते हैं। अपनी वोट बैंक को एड्रेस करने के लिए इंपीचमेंट लेकर आते हैं मान्यवर। और ये सारे ने तो साइन कर दिया, साथ ही साथ उद्धव जी ने भी साइन कर दिया। उद्धव जी, जजमेंट क्या है? एक पहाड़ी पर मान्यता है कि हाँ सबसे ऊपर दिया जलाया जाए। मान्यवर, ये वोट बैंक को
संभालने के लिए एक हाईकोर्ट के जज के सामने इम्पीचमेंट लेकर आए हैं। देश की जनता उनको मदद नहीं करे। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.